आज चिंचोली निर्वाचन क्षेत्र के कालगी तालुके में युवा कर्नाटक मंच द्वारा माननीय जिला कलेक्टर को फर्जी डॉक्टरों के खिलाफ कार्रवाई करने के लिए एक अनुरोध प्रस्तुत किया गया। युवा कर्नाटक फॉर्म को उन फर्जी डॉक्टरों के साक्ष्य के साथ सूचीबद्ध किया गया है। उन्होंने बिना किसी डिग्री के और सरकार से कोई मान्यता प्राप्त किए बिना फर्जी क्लिनिक स्थापित किए हैं। इसकी सूचना सामान्य जिला स्वास्थ्य अधिकारियों, तालुक स्वास्थ्य अधिकारियों, तहसीलदारों और सुरक्षा विभाग को दी गई है। इस संदर्भ में युवा कर्नाटक मंच के जिला नेताओं और चिंचोली निर्वाचन क्षेत्र के अध्यक्ष सचिन चौहान कालगी तालुका से ऐसे डॉक्टरों के खिलाफ तत्काल कानूनी कार्रवाई करने का अनुरोध किया गया था। सचिन सिंह राठौर, उपाध्यक्ष शेखर नाटिकर, विक्रम चौहान, अविनाश राठौर, सचिन राठौर, आकाश राठौर और कई युवा कर्नाटक मंच के कार्यकर्ता उपस्थित थे। चिंचोली से रमेश की रिपोर्ट। ಒಂದು ದಂಧೆ ನಡೆಸುತ್ತಿರುವ ಇಂಥ ಅಕ್ರಮ ವೈದ್ಯರಿಗೆ ಹಿಡಿಯೋಣ ಹಾಕುವಂಥ ಕೆಲಸ ಇವತ್ತು ಯುವ ಕರ್ನಾಟಕ ವೇದಿಕೆ ಮಾಡಬೇಕು ಅನ್ನೋಂಥ ಒಂದು ಆಗ್ರಹವನ್ನು ತಾಲೂಕು ಆಡಳಿತ ಮತ್ತು ಆರಕ್ಷಕ ಆಡಳಿತಕ್ಕೆ ಮತ್ತು ವೈದ್ಯ ಆಡಳಿತಕ್ಕೆ ಇವತ್ತಿನ ದಿನ 15 ದಿನ ಆಯಿತು ಸರ್, ಕಳೆದ 15 ದಿನ ಆಯಿತು. DHID ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಬಂದಿದ್ದರು, ಅವರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಇವತ್ತಿನ ದಿನ ಈ ನಕಲಿ ವೈದ್ಯರ ಕ್ಲಿನಿಕ್ ದಂಧೆ ಎಷ್ಟು ವ್ಯಾಪಕವಾಗಿ ಹರಡಿದೆ ಅಂದರೆ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಇವರಿಗೆ ಕೇಳುವಂಥ ಯಾರೂ ಅಧಿಕಾರಿಗಳು ಇನ್ನೂವರೆಗೂ ಮುಂದೆ ಬಂದಿಲ್ಲ. ದಯವಿಟ್ಟು ಇದನ್ನು ಮನವರಿಕೆ ಮಾಡ್ಕೋಬೇಕು. ಇವತ್ತಿನ ದಿನ ಅನಕ್ಷರಸ್ಥ ವೈದ್ಯರು ಯಾವುದೋ ಒಂದು ಡಾಕ್ಟರ್ ಕೊಟ್ಟುವಂಥ ಪ್ರಿಸ್ಕ್ರಿಪ್ಷನ್ನ ಕಾಪಿ ಪೇಸ್ಟ್ ಮಾಡಿ ಇವತ್ತು ದಂಧೆ ಮಾಡ್ತಿದ್ದಾರೆ. ಇವತ್ತಿನ ದಿನ ಸಾವು ನೋವುಗಳು ಅನುಭವಿಸ್ತಿದ್ದಾರೆ. ಆದರೆ ಹಳ್ಳಿಗಳ ಜನರು ಮುಗ್ಧರು, ಯಾರೂ ಧ್ವನಿ ಎತ್ತಕ್ಕೆ ಬರಲ್ಲ. ಇವತ್ತಿನ ದಿನ 15 ದಿನಕ್ಕಿಂತ ಮುಂಚೆ ಇದೇ ಕಾಳಜಿಗೆ ಒಬ್ಬ ನಕಲಿ ವೈದ್ಯ ವೆಂಕಟರೆಡ್ಡಿಯವರ ಹೆಸರು ಕೂಡ ಪ್ರಸ್ತಾವನೆ ಮಾಡ್ತೀನಿ. ಅವರು ಕೂಡ ಒಬ್ಬ ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡಿದ್ರು, BP ಫ್ಲಕ್ಚುಯೇಟ್ ಆಗಿ ಅವ್ರು ಸತ್ತೋಗಿದ್ರು. ಅವರ ವಿರುದ್ಧ ಕೂಡ ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಮತ್ತು ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ. ಇದೇ ನಿಟ್ಟಿನಲ್ಲಿ ನಮ್ಮ ಜನರಿಗೆ ನಾವು ಮನವರಿಕೆ ಏನು ಮಾಡ್ಕೋಬೇಕಂದ್ರೆ ಇಂಥ ನಕಲಿ ವೈದ್ಯರ ವಿರುದ್ಧ ನಾವು ಅವರ ಕ್ಲಿನಿಕ್ನ ಹೋಗಬಾರ್ದು. ಇವತ್ತಿನ ದಿನ ನಾವು ಏನೇ ಆದರೂ ಹೋದ್ರೆ ಜ್ವರ ಅಂತ ಹೋದ್ರೆ ಪೇನ್ ಕಿಲ್ಲರ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ತಾತ್ಪೂರ್ತಿಕವಾಗಿ 2 ಗಂಟೆ ತನಕ ಅಷ್ಟೇ ನಮ್ಗೆ ಆರಾಮಾಗ್ತದೆ.